ಇನ್ನು ಕೆಲವೇ ದಿನಗಳಲ್ಲಿ ಬಕ್ರೀದ್ ಹಬ್ಬ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಬಕ್ರೀದ್ ಹಬ್ಬವನ್ನೇ ನೆಪವಾಗಿಟ್ಟುಕೊಂಡು ಕಲಬುರಗಿಯಲ್ಲಿ ಅಕ್ರಮ ಗೋ ಸಾಗಾಟ ಮಾಡುತ್ತಿರುವವರ ವಿರುದ್ಧ ಸೂಕ್ತವಾದ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಶ್ರೀರಾಮ್ ಸೇನಾ ಮುಖಂಡರು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಜಿಲ್ಲಾಧಿಕಾರಿಯ ಕಚೇರಿ ಎದುರು ಪ್ರತಿಭಟನೆ ಮಾಡುವುದರ ಮುಖಾಂತರವಾಗಿ ಪೊಲೀಸ್ ಇಲಾಖೆ ಹಾಗೂ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು. बोलो भारत माता की जय, बोलो भारत माता की जय. गो ಹತ್ಯೆ ನಿಷೇಧ ಮಾಡಲೇಬೇಕು ಗೋ ಹಂತಕರಿಗೆ ಕಠಿಣ ಶಿಕ್ಷೆ ನೀಡಲೇಬೇಕು ಗೋ ಹತ್ಯೆ ಬಂದ್ ಮಾಡಲೇಬೇಕು ಜೈ ಶ್ರೀರಾಮ್ ಶ್ರೀರಾಮ್ ಸೇನಾ ಮಾತಾ की जय. ಗೋ ಹತ್ಯೆ ನಿಷೇಧ ಮಾಡಲೇಬೇಕು ಗೋ ಹಂತಕರಿಗೆ ಕಠಿಣ ಶಿಕ್ಷೆ ನೀಡಲೇಬೇಕು ಗೋ ಹಂತಕರಿಗೆ ಕಠಿಣ ಶಿಕ್ಷೆ ನೀಡಲೇಬೇಕು ಭಾರತ್ ಮಾತಾ की जय, गंगा माता की जय, गो माता की जय, सनातन हिंदू धर्म की जय, सनातन हिंदू धर्म की जय. जय श्री राम, जय श्री राम. गौ हत्या को बंद करो गौ हत्या को बंद करो हत्यारों को सजा दो हत्या भारत माता के गंगा माता के गौ माता के. ಈ ಸಂದರ್ಭದಲ್ಲಿ ಮಾತನಾಡಿದ ಲಕ್ಷ್ಮೀಕಾಂತ್ ಸ್ವಾದಿ ಅವರು ಬಕ್ರೀದ್ ಹಬ್ಬ ಸಮೀಪ ಬರುತ್ತಿರುವ ಹಿನ್ನೆಲೆಯಲ್ಲಿ ಅಕ್ರಮವಾಗಿ ಗೋವುಗಳ ಸಾಗಾಟ ಹೆಚ್ಚಾಗುತ್ತಿದೆ. ಎಲ್ಲ ಕಡೆ ಸೂಕ್ತ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಬೇಕು. ಒಂದು ವೇಳೆ ಸೂಕ್ತ ಕ್ರಮ ಕೈಗೊಳ್ಳದೆ ಹೋದರೆ ನಮ್ಮ ಸಂಘಟನೆ ಗೋವುಗಳ ರಕ್ಷಣೆ ಮುಂದಾಗುತ್ತದೆ ಎಂದು ಮಾಹಿತಿ ನೀಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಈ ವರ್ಷ ಕೂಡ ಬಕ್ರೀದ್ ಹಬ್ಬ ಇದೆ. ಇವತ್ತಿನ ದಿವಸ ನಾವು ಈ ಬಕ್ರೀದ್ ಹಬ್ಬದಕ್ಕೆ ಯಾವುದೂ ನಾವು ಇರೋದೇ ಇಲ್ಲ. ಆದರೆ ಇವತ್ತಿನ ದಿವಸ ಬಕ್ರೀದ್ ಹಬ್ಬದ ನೆಪದಲ್ಲಿ ಹಿಂದೂಗಳ ಭಾವನೆ ಧಕ್ಕೆ ಮಾಡಬೇಕಂತೇಳಿ ಇವತ್ತಿನ ಉದ್ದೇಶಪೂರ್ವಕವಾಗಿ ಸಾವಿರಾರು ಗೋವುಗಳನ್ನು ಕಲಬುರಗಿ ನಗರದಲ್ಲಿ ಹತ್ಯೆ ಮಾಡ್ತಾರೆ. ಇವತ್ತಿನ ದಿವಸ ಕುರ್ಬಾನಿ ಹೆಸರಲ್ಲಿ ಏನು ನಮ್ಮ ಪೂಜಿಸುವಂಥ ದೇವರಂತ ನಾವು ಪೂಜೆ ಮಾಡ್ತೀವಿ, ಅಂಥ ಗೋವನ್ನು ಇವತ್ತಿನ ದಿವಸ ಹತ್ಯೆ ಮಾಡಿ ನಮ್ಮ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥ ಒಂದು ಕೆಲಸ ಮಾಡ್ಲತ್ತಾರ. ಈಗಾಗಲೇ ಸರ್ಕಾರದಲ್ಲಿ ಆದೇಶ ಇದೆ ಗೋಹತ್ಯೆ ನಿಷೇಧ ಮಾಡಬೇಕಂತೇಳಿ. ಆದರೂ ಕೂಡ ಈ ಕಲಬುರಗಿ ನಗರದಲ್ಲಿ ಇನ್ನೂವರೆಗೂ ಯಾವುದೇ ಇಲಾಖೆಯವರು ಒಂದು ಗೋಗಳನ್ನು ರಕ್ಷಣೆ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಇವತ್ತಿನ ದಿವಸ ಪೊಲೀಸ್ ಇಲಾಖೆ ಬತ್ತು, ಇವತ್ತು ಮಹಾನಗರ ಪಾಲಿಕೆ ಬತ್ತು, ಹಾಗೂ ಪಶು ವೈದ್ಯಕೀಯ ಇಲಾಖೆ ಇದೆ. ಇನ್ನೂವರೆಗೂ ಕೂಡ ಯಾವುದೇ ಒಂದು ಗೋಗಳನ್ನು ರಕ್ಷಣೆ ಮಾಡಿಲ್ಲ. ಅದಕ್ಕೆ ಇವತ್ತಿನ ದಿವಸ ಏನು ಇವತ್ತಿನ ದಿವಸ ಹಿಂದೂ ಕಾರ್ಯಕರ್ತರು ಗೋಗಳನ್ನು ಹಿಡಿಲಿಕ್ಕೆ ಹೋದಾಗ ಉಲ್ಟಾ ನಮ್ಮ ಮೇಲೆ ಕೇಸ್ ಮಾಡೋದು ಇವತ್ತಿನ ದಿವಸ ಪೊಲೀಸ್ ಇಲಾಖೆ ಕೆಲಸ ಮಾಡುತ್ತದೆ. ಇದನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಏನು ಈಗ ಬರುವ 28ರ ಬಕ್ರೀದ್ ಹಬ್ಬ ಅದ, ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಮನವಿ ಮಾಡ್ಕೊತಾ ಇದ್ದೀವಿ. ರಿಂಗ್ ರೋಡ್ ಸುತ್ತಮುತ್ತ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಬೇಕು. ರಾತ್ರಿ ಬೆಳಗ್ಗೆ 24 hours ಚೆಕ್ ಪೋಸ್ಟ್ ಆಗಬೇಕು. ಏನು ಅಕ್ರಮವಾಗಿ ಬೇರೆ ರಾಜ್ಯಗಳಿಂದ ಬೇರೆ ಜಿಲ್ಲೆಗಳಿಂದ ಗೋಗಳನ್ನು ಬರುವಂಥ ಗೋಗಳನ್ನು ರಕ್ಷಣೆ ಮಾಡಬೇಕು. ಇಲ್ಲದೆ ಹೋದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಹಾಗೂ ಹಿಂದೂ ಕಾರ್ಯಕರ್ತರು ಸ್ವಂತ ಈ ರೋಡಿಗಳದು ರಾತ್ರಿ ವೇಳೆ ಏನು ಅಕ್ರಮವಾಗಿ ಹೋಗುವಂಥ ಹಸುಗಳನ್ನು ನಾವು ಹಿಡಿದು ಅವುಗಳನ್ನು ರಕ್ಷಣೆ ಮಾಡಬೇಕಾಗ್ತಂತೆ ಇವತ್ತಿನ ದಿವಸ ಪೊಲೀಸ್ ಇಲಾಖೆ ಕೂಡ ನಾವು ಹೇಳ್ತಾ ಇದ್ದೀವಿ. ಒಂದು ವೇಳೆ ತಮ್ಮ ಇಲಾಖೆಯಿಂದ ಏನಾದರೂ ಸ್ವಲ್ಪ ತಪ್ಪಾಗಿದೆ ಆದರೆ ನಾವಂತೂ ಯಾವುದೂ ರೀತಿಯಲ್ಲೇ ನಾವು ಬಿಡೋದಿಲ್ಲ. ರಾತ್ರಿ ನಮ್ಮ ಶ್ರೀರಾಮ ಸೇನೆಕರ್ತರು ರಾತ್ರಿ 1-2ವರೆಗೂ ಓಡಾಡ್ತೀವಿ. ನಾವು ಎಲ್ಲೇ ಅಕ್ರಮವಾಗಿ ಗೋಗಳನ್ನು ಹೋಲತ್ತ ನಾವು ಹಿಡಿತೀವಿ. ಅದಕ್ಕೆ ಕಾನೂನು ಪ್ರಕಾರವಾಗಿ ತಾವು ಕೂಡ ನಮಗೆ ಬೆಂಬಲ ನೀಡಬೇಕಂತ ಪೊಲೀಸ್ ಇಲಾಖೆ ಕೇಳ್ಕೊತಾ ಇದ್ದೀನಿ. ಉದ್ದೇಶಪೂರ್ವವಾಗಿ ಯಾವುದೇ ಹಿಂದೂ ಕಾರ್ಯಕರ್ತರ ಮೇಲೆ ವಿನಾಕಾರಣ ಕೇಸ್ ಹಾಕೋದಾಗಲಿ ಅನಿಸುವಂಥ ಕೆಲಸ ಮಾಡಬಾರ್ದು ಅಂತೇಳಿ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಮುಖಾಂತರ ಪೊಲೀಸರಿಗೆ ತಿಳಿಸ್ತಾ ಇದ್ದೀನಿ.